Stay strong, Guru. Heels on wheels rock. ಡೌಟ್ ಏನಿತ್ತಂದ್ರೆ ನಂಗೆ ಕಾಲು ಅಟ್ಕಲ್ಲ. ಕಲ್ಸೋರು ಸಿಕ್ಕಿದ ಕೂಡಲೇ ಕಲಿಬೇಕು. ಎಸ್ ವೆರಿ ಗುಡ್. ಸೊ 2000ಕ್ಕೂ ಹೆಚ್ಚು ಮಹಿಳೆಯರಿಗೆ ನಾವು ಟ್ರೈನಿಂಗ್ ಮಾಡಿದ್ದೀವಿ ಇದುವರೆಗೂ. ಗಮ್ಮತ್ತಂದ್ರೆ ಅವ್ರು ಏನು ಅಂದಿದ್ರು, ಚೂರು ಕಲೀಲಿಲ್ಲ ಅಂದ್ರೆ 100% ರಿಫಂಡ್ ಅಂದರು. ನಾನು ಹೇಳಿ ನಂಗೆ ರಿಫಂಡ್ ಕೊಡ್ಬೇಡಿ, ಕಲಿಸೇ ತೋರಿಸಿ ಅಂತ. ರೋಲ್ ಇಸ್ ಈಕ್ವಲ್ ಫಾರ್ ಆಲ್ ಅಂತ. I was waiting for this chance of learning Royal Enfield since like 1 year, and then they gave me the confidence. So yeah, I'm very happy. ಬುಲೆಟ್ ಬಿಡೋದು ಇಟ್ಸ್ ಅ ಡ್ರೀಮ್ ಆ್ಯಕ್ಚುಲಿ. ಐ ಥಿಂಕ್ ಈಚ್ ಆ್ಯಂಡ್ ಎವ್ರಿ ಗರ್ಲ್ ಹ್ಯಾಸ್ ಇಟ್. ರಿಯಲಿ ಬಿಲೀವ್ ಆನ್ ದೆಮ್ ಆ್ಯಂಡ್ ಯು ಕ್ಯಾನ್ ಸಿಟ್ ಆನ್ ಇಟ್ ಆ್ಯಂಡ್ ಎಕ್ಸ್ಪ್ಲೋರ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ವೀಕ್ಷಕರೇ, ನಮ್ಮ ಇಂದಿನ ಕಂಟೆಂಟಲ್ಲಿ ಹೆಣ್ಮಕ್ಕಳ ಒಂದು ಸಾಧನೆಯನ್ನು ತೋರಿಸಲೇಬೇಕು ಅಂತ ಹೇಳಿ ನಾವು ಬೈಕನ್ನು ಕಲಿಬೇಕು ಅಂತ ಹೇಳಿದರೆ ತುಂಬಾ ದಿವಸ ಬೇಕಾಗುತ್ತೆ, 1 ತಿಂಗಳು ಟ್ರೈನಿಂಗ್ ಬೇಕಾಗುತ್ತೆ. ಇದೆಲ್ಲ ನಮ್ಮ ತಲೆಯಲ್ಲಿರುವಂತಹ ಒಂದು ವಿಷಯ. ಆದರೆ ಕೇವಲ 2 ದಿನದಲ್ಲಿ ನೀವು ಕೂಡ ಒಳ್ಳೆ ಬೈಕರ್ ಆಗ್ಬೋದು ಅಂತ ಹೇಳೋದನ್ನು ಸಮನ್ವಿತ ಅವರು ಹೇಳಿದ್ದಾರೆ. ಇಲ್ಲಿ ಉಡುಪಿಗೆ ಬಂದು ಬಹಳಷ್ಟು ಲೇಡೀಸ್ಗೆ ಇವರು ಟ್ರೈನಿಂಗನ್ನು ಕೂಡ ಮಾಡಿದ್ದಾರೆ. ನಿಮಗೂ ಕೂಡ ಬೈಕ್ ರೈಡನ್ನು ಕಲಿಬೇಕು ಅಂತ ಆಸೆ ಇದ್ದರೆ ಇವರ ಎಲ್ಲ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಸಿಗ್ತದೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳೋದನ್ನು ತೋರಿಸಲಿಕ್ಕೆ ನಮ್ಮ ಇಂದಿನ ಕಂಟೆಂಟನ್ನು ನಾನು ಮಾಡ್ತಾ ಇದ್ದೇನೆ. ಸೊ ನಮ್ಮೊಂದಿಗಿದ್ದಾರೆ ಹೀಲ್ಸ್ ಆನ್ ವೀಲ್ಸ್ನ ಸಮನ್ವಿತಾ ಇವರು. ಬನ್ನಿ ಸಮನ್ವಿತಾ ಅವರನ್ನು ಕೂಡ ನಾವು ಮಾತಾಡ್ಸೋಣ. ಅಬ್ಬಬ್ಬ ಏನು ಗುರು ಹಿಂಗೆ ಬೈಕ್ ಓಡಿಸ್ತವ್ರೆ ಅಂದ್ಕೊಳ್ತಿದ್ದೀರಾ? ಇವರೇ ನೋಡಿ ನಮ್ಮ ಸಮನ್ವಿತಾ ಅವರು. ಹೀಲ್ಸ್ ಆನ್ ವೀಲ್ಸ್ ಎನ್ನುವ ಬೈಕ್ ರೈಡಿಂಗ್ ಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮ ದೇಶಾದ್ಯಂತ ಬೈಕ್ ರೈಡರ್ಸ್ಗಳನ್ನು, ಅದರಲ್ಲೂ ಕೂಡ ನಮ್ಮ ವಿಮೆನ್ ಬೈಕ್ ರೈಡರ್ಸನ್ನು ಸಿದ್ಧಗೊಳಿಸ್ತಾ ಇರುವಂತಹ ಬೈಕರ್ ಗರ್ಲ್ ಸಮನ್ವಿತಾ. ಹಾಸನ ಮೂಲದವರಾಗಿರುವಂತಹ ಸಮನ್ವಿತಾ ತಮ್ಮ ಜೀವನದಲ್ಲಿ ಕಂಡ ಕಹಿ ಘಟನೆಯನ್ನು ಬದಿಗೆಟ್ಟು ಸೋತ ಕ್ಷಣದಿಂದಲೇ ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಅಂತ ಹೇಳಿ ದಿಟ್ಟ ಹೆಜ್ಜೆಯನ್ನಿಟ್ಟಂತಹ ಮಹಿಳಾ ಸ್ಫೂರ್ತಿ. ಸುಮಾರು 4 ವರ್ಷಗಳ ಹಿಂದೆ ಹೀಲ್ಸ್ ಆನ್ ವೀಲ್ಸ್ ಎಂಬ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಇದರಿಂದ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬಹಳಷ್ಟು ಮಹಿಳೆಯರಿಗೆ ಬೈಕ್ ರೈಡಿಂಗ್ ಅನ್ನ ಹೇಳಿಕೊಡ್ತಾ, ಅದರಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಬೈಕನ್ನೇ ಹೇಳಿಕೊಡ್ತಾ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತಾ ಬರ್ತಾ ಇರುವಂತಹ ಒಬ್ಬ ಸ್ಫೂರ್ತಿದಾಯಕ ಮಹಿಳೆ. ಆಯಿಲ್ ಸೊ ಲೆವೆಲ್ಸ್ನ ನೀವಲ್ಲಿ ಚೆಕ್ ಮಾಡ್ಬೋದು. ಸೊ ವಿ ಹ್ಯಾವ್ ಫ್ರಂಟ್ ನಂಬರ್ ಪ್ಲೇಟ್, ಬ್ಯಾಕ್ ನಂಬರ್ ಪ್ಲೇಟ್ ವಿ ಹ್ಯಾವ್. ಸೊ ಫ್ರಂಟ್ ಮಡ್ ಗಾರ್ಡ್ ವಿ ಹ್ಯಾವ್. ಇದು ಮಡ್ ಗಾರ್ಡು ಆ್ಯಂಡ್ ಬ್ಯಾಕ್ ಮಡ್ ಗಾರ್ಡ್ ಇದೆ. ಇದು ಫ್ರಂಟಲ್ಲಿ ಸಸ್ಪೆನ್ಷನ್ ಇದೆ, ಬ್ಯಾಕಲ್ಲೂ ಸಸ್ಪೆನ್ಷನ್, ಶಾಕ್ ಅಬ್ಸರ್ವರ್ ಆ್ಯಂಡ್ ಸಸ್ಪೆನ್ಷನ್. ಸೊ 2 ಇರುತ್ತೆ. ಇವರನ್ನ ನೋಡುವಾಗಲೇ ನಮ್ಗನ್ನಿಸ್ತದೆ ಎಷ್ಟು ಸ್ಫೂರ್ತಿದಾಯಕವಾಗಿ, ಎಷ್ಟು ಮಹದಾಸೆಯಿಂದ, ಮಹತ್ವಾಕಾಂಕ್ಷೆಯಿಂದ ನಮ್ಮ ಜನರನ್ನ ಸಮಾಜದ ತೊಡಕುಗಳನ್ನ ಬದಿಗಿರಿಸಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಬೇಕು ಅಂತ ಹೇಳುವ ಇವರ ಛಲ ನಿಜವಾಗಿಯೂ ಬೇಷ್ ಅನ್ನಿಸುವಂಥದ್ದೇ. ಮತ್ತೊಂದನ್ನ ನಾನಿಲ್ಲಿ ಗಮನಿಸಿದ್ದು ಏನು ಅಂತ ಹೇಳಿದ್ರೆ ಇವರ ಸ್ಫುಟವಾದ ಒಂದು ವಿವರಣೆ. ಬೈಕನ್ನ ಹತ್ತುವುದರಿಂದ ಹಿಡಿದು ಬೈಕಲ್ಲಿ ಯಾವುದೆಲ್ಲ ಪಾರ್ಟ್ಸ್ ಇದೆ ಆ್ಯಂಡ್ ಅದನ್ನು ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡುವಂಥದ್ದು, ನಾವು ಚಾಲನೆ ಮಾಡುವಾಗ ಎಷ್ಟು ಜಾಗರೂಕರಾಗಿರಬೇಕು, ಆ್ಯಂಡ್ ಆಕ್ಸಿಡೆಂಟ್ ಆದರೂ ಕೂಡ ಅಥವಾ ಬೈಕ್ ಎಲ್ಲಿಯಾದರೂ ಸ್ಕಿಡ್ ಆದರೂ ಕೂಡ ನಾವು ಯಾವ ರೀತಿ ಅಲ್ಲಿಂದ ಓವರ್ಕಮ್ ಆಗಬೇಕು, ಇದೆಲ್ಲವನ್ನ ಅವರು ಸ್ಪಷ್ಟವಾಗಿ ಈ ಒಂದು ಟ್ರೈನಿಂಗ್ ಕೊಡುವಾಗ ವಿವರಿಸ್ತಾರೆ. Starting the vehicle, 3 checkpoints. One is primary ignition on, kill switch ಇದೆ, neutral ಇದೆ. So with all the 3 checkpoints, how do you start the bike? ಮಹಿಳೆಯರಿಗೆ ಲೋ ವೇಟ್ ವೆಹಿಕಲ್ಗಳನ್ನು ಬಿಡುವಾಗ ಕೂಡ ಸ್ವಲ್ಪ ಹಿಂಜರಿಕೆ ಇರ್ತದೆ. ಅಂಥದ್ರಲ್ಲಿ ಇಷ್ಟೊಂದು ವೇಟ್ ಇರುವ ಈ ರಾಯಲ್ ಎನ್ಫೀಲ್ಡ್ ಅವ್ರ ಬುಲೆಟನ್ನು ಬಿಡಬೇಕು ಅಂತ ಹೇಳಿದರೆ ನಿಜವಾಗಿ ಅವರು ಸ್ವಲ್ಪ ಸ್ಟ್ರೆಂತನ್ನು ಹೊಂದಿರಬೇಕಾಗ್ತದೆ. ಸೊ ಈ ಎಲ್ಲ ಸ್ಟ್ರೆಂತ್ ಇರುವಂಥದ್ದು ಬರೀ ಟೆಕ್ನಿಕ್ಸಲ್ಲಿ ಅಂತ ಹೇಳೋದನ್ನು ಮನವರಿಕೆ ಮಾಡಿಕೊಟ್ಟು ಮಹಿಳೆಯರಲ್ಲಿ ನಿಜವಾದ ಸ್ಫೂರ್ತಿಯನ್ನು ಇವರು ತುಂಬ್ತಾ ಇದ್ದಾರೆ. How do you relieve the clutch? Slowly. Relieve it slowly, slow, slow, slow. ಹಾಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದಿನ ಕಾಲದಲ್ಲಿ ಮಹಿಳೆಯರು ಹೆಚ್ಚಾಗಿ ಈ ಒಂದು ರಾಯಲ್ ಎನ್ಫೀಲ್ಡ್ ಅವ್ರ ಬುಲೆಟನ್ನು ನಾವು ಸವಾರಿ ಮಾಡಲೇಬೇಕು ಅಂತ ಹೇಳುವ ಪಣ ತೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಆಸಕ್ತಿ ಕೂಡ ತೋರಿಸ್ತಾ ಇದ್ದಾರೆ. ಸೊ ಇದು ಮಹಿಳೆಯರಲ್ಲಿ ನಿಜವಾಗಿಯೂ ಅವರಲ್ಲಿ ಒಂದು ಸ್ವತಂತ್ರತೆಯನ್ನು, ಸಾಹಸಿಕತೆಯನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಾ ಬಂದಿದೆ. ಹ್ಯಾಂಡಲ್ನ ಈ ರೀತಿ ಸ್ಟ್ರೈಟ್ ಮಾಡ್ತೀರಾ. ಸೊ ಯು ವಿಲ್ ಬಿ ಯೂಸಿಂಗ್ ಯುವರ್ ಟೋ ಟು ರಿಮೂವ್ ಆ್ಯಂಡ್ ಹೀಲ್ ಟು ಅಪ್ಲೈ ದಿಸ್ ಟೈಮ್. ಸೊ ಟೋ ಯೂಸ್ ಮಾಡ್ತೀರಾ ರಿಮೂವ್ ಮಾಡೋಕ್ಕೆ ಆ್ಯಂಡ್ ಹೀಲ್ ಯೂಸ್ ಮಾಡ್ತೀರಾ ಅಪ್ಲೈ ಮಾಡೋಕ್ಕೆ. ರಾಯಲ್ ಎನ್ಫೀಲ್ಡ್ ಬೈಕ್ಗಳು ವಿಶಿಷ್ಟವಾದ ಒಂದು ಡಿಸೈನ್ ಮತ್ತೆ ಶಕ್ತಿಯ ಮೇಲೆ ಗಮನವಿರಿಸಿಕೊಂಡು ಹಾಗೆ ಲಾಂಗ್ ಡಿಸ್ಟೆನ್ಸ್ ಟ್ರಿಪ್ಗಳನ್ನ, ಸಾಹಸಪೂರ್ಣ ರೈಡ್ಗಳನ್ನ ಮಾಡಲಿಕ್ಕೆ ಬಹಳಷ್ಟು ಜನಪ್ರಿಯತೆಯನ್ನ ಕೂಡ ಪಡಿತಾ ಇದೆ.
ಮಹಿಳೆಯರಲ್ಲಿ ನಂಬಿಕೆ, ಧೈರ್ಯ ಹಾಗೂ ಮಹಿಳಾ ಶಕ್ತಿಯನ್ನ ಪ್ರದರ್ಶಿಸಲಿಕ್ಕೆ ಇಂತಹ ರಾಯಲ್ ಎನ್ಫೀಲ್ಡ್ನಂತಹ ಕಂಪನಿಗಳು ಕೂಡ ಕೈ ಜೋಡಿಸ್ತಾ ಇರುವಂತದ್ದು ನಿಜವಾಗಿಯೂ ಶ್ಲಾಘನೀಯವಾಗಿರುತ್ತದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿರುವಂತಹ ರಾಯಲ್ ಎನ್ಫೀಲ್ಡ್ ವಿಮೆನ್ ರೈಡರ್ಸ್ ಎಂಬ ಸಮುದಾಯವನ್ನ ಬೆಂಬಲಿಸ್ತಾ ಇಂತಹ ಹೀಲ್ಸ್ ಆನ್ ವೀಲ್ಸ್ ನಂತಹ ವಿಮೆನ್ ಬೈಕ್ ರೈಡರ್ಸ್ ಗಳನ್ನ ಕೂಡ ಹುರಿದುಂಬಿಸ್ತಾ ಇರುವಂತದ್ದು ಸಮಾಜದಲ್ಲಿರುವ ಬಹಳಷ್ಟು ಮಹಿಳೆಯರನ್ನ ಸಾಹಸ ಪ್ರವೃತ್ತಿಯ ಕಡೆಗೆ ಕೊಂಡೊಯ್ಯುವುದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಹಾಗಾದ್ರೆ ಉಡುಪಿಗೆ ಬಂದು ಉಡುಪಿಯ ಮಹಿಳೆಯರಲ್ಲಿ ಮನೋಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಸಾಹಸ ಪ್ರವೃತ್ತಿಯನ್ನ ಮೂಡಿಸ್ತಾ ಇರುವಂತಹ ಸಮನ್ವಿತಾ ಅವರನ್ನ ಕೂಡ ಮಾತಾಡಿಸ್ಬೇಕಲ್ವಾ? ಸೊ ಫ್ರೆಂಡ್ಸ್, ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡಲೇಬೇಕು. ಸಮನ್ವಿತಾ ಅವ್ರು ನಮ್ಮೊಂದಿಗಿದ್ದಾರೆ. ಸೊ ಸಮನ್ವಿತಾ, ನಿಮಗೆ ವೆಲ್ಕಮ್ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೊ ಮಚ್. ಸಮನ್ವಿತಾ, ಈಗ ನಿಜವಾಗಿ ಆವಾಗದಿಂದ ನೋಡ್ತಿದ್ದೀನಿ ನಾನು, ಎಷ್ಟು ಕಾನ್ಫಿಡೆನ್ಸಲ್ಲಿ ನೀವು ಈ ಒಂದು ಬೈಕ್ ರೈಡನ್ನು ನಮ್ಮ ಲೇಡೀಸ್ಗೆ ಹೇಳ್ಕೊಡ್ತಾ ಇದ್ದೀರಾ. ಸೊ ಇದರ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನಮ್ಮ ಜನಕ್ಕೆ ಏನು ಹೇಳ್ತೀರಾ? ಟಾಕಿಂಗ್ ಅಬೌಟ್ ದ ಹೀಲ್ಸ್ ಆನ್ ವೀಲ್ಸ್, ಸೊ to introduce myself, I'm Samanvita, founder of Heels on Wheels. So I have been training from past 3 years, and I have been riding from past 10 years. So we have trained like more than 2000 plus ladies across South. So namma locations bandu Bangalore, Hyderabad, Chennai, Cochin, so Mumbai, Manipal, Mysore, Belagavi, Hubli, Coimbatore, ಈ ಥರ ಹಲವಾರು ಸಿಟೀಸಲ್ಲಿ ನಾವು ವೀಕೆಂಡ್ ಟ್ರಾವೆಲ್ ಮಾಡಿ ಟ್ರೈನಿಂಗ್ ಮುಗಿಸಿ ನಾವು ವಾಪಸ್ ಬರ್ತೀವಿ. ಸೊ ನಮಗೆ ಟ್ರೈನಿಂಗು ಇಷ್ಟ ಆ್ಯಂಡ್ ಟ್ರಾವೆಲಿಂಗು ಇಷ್ಟ. ಹೇಗೆ ಕಲ್ತಿದ್ರೆ ಇಟ್ಸ್ ಒಂಥರ ಟ್ರಾಜಿಡಿ ಸ್ಟೋರಿನೇ ಅಂತಲೇ ಹೇಳ್ಬೋದು. ಸೊ ನನಗೊಬ್ಬ ಅಣ್ಣ ಇದೆ, ಸಂಕಲ್ಪ ಅಂತ ಹೇಳಿ. ಸೊ ಅವನು ರಾಯಲ್ ಎನ್ಫೀಲ್ಡ್, ಅವನಿಗೆ ತುಂಬ ಹುಚ್ಚಿತ್ತು, ಕ್ರೇಜ್ ಇತ್ತು ರಾಯಲ್ ಎನ್ಫೀಲ್ಡು. ಸೊ ಅವನದು ಗಾಡಿ ಬಂದು ಥಂಡರ್ಬರ್ಡ್ ಆಗಿತ್ತು. ಸೊ 2003 ಮಾಡೆಲ್ ಅದು ಥಂಡರ್ಬರ್ಡ್. ಸೊ ಕಿಕ್ ಸ್ಟಾರ್ಟೇ ಇದ್ದಿದ್ದ ಗಾಡಿ. ಅಣ್ಣ ಹಿ ಪಾಸ್ಡ್ ಅವೇ. ಸೊ ಅಣ್ಣ ಹೋದ ಆ್ಯಂಡ್ ಅಪ್ಪ ವಾಂಟೆಡ್ ಟು ಸೆಲ್ ದ ವೆಹಿಕಲ್. ಸೊ ಗಾಡಿ ಮಾರ್ಬಿಡೋಣ ಅಂತ ಹೇಳಿದ್ರು. ಐ ವಾಸ್ ನಾಟ್ ರೆಡಿ ಫಾರ್ ದಟ್, ಬಿಕಾಸ್ ಅವನು ಅಷ್ಟು ಇಷ್ಟಪಟ್ಟು ಕಲಿತು ಅವನು ತೊಗೊಂಡು ಅವನು ಓಡಿಸ್ತಾ ಇದ್ದ. ಸೊ ಅಣ್ಣ ಹೋಗಿದ ನಂತರ ಅಪ್ಪ ಮಾರ್ಬೇಡ ಅಂತ ಹೇಳಿದ್ರು. ಐ ವಾಸ್ ನಾಟ್ ರೆಡಿ ಫಾರ್ ದ್ಯಾಟ್. ನಾನು ಆಮೇಲೆ ಅಪ್ಪನ ಕೇಳಿದೆ, ನನಗೆ ಹೇಳ್ಕೊಡು, ನಾನು ಓಡಿಸ್ತೀನಿ ಅಪ್ಪ ಅಂತ ಹೇಳಿದೆ. ಸೊ ನಮ್ಮ ತಂದೆ ಬಂದು ಟ್ರೈನಿಂಗ್ ಕೊಟ್ಟರು. ಸೊ ಒಂದಿನ ಲೈಕ್ 1 hour, ನಾಟ್ ಇವನ್ 1 hour. ಸೊ ಸ್ಕೂಟಿ ಓಡಿಸ್ತಾ ಇದ್ದೆ. ಐ ವಾಸ್ ಇನ್ 2nd PU. ಸೊ ಒಂದು ಖಾಲಿ ಗ್ರೌಂಡಿಗೆ ಕರ್ಕೊಂಡು ಹೋಗಿ, ನೇಟಿವ್ ಹಾಸನ್ನು, ಸೊ ಒಂದು ಗ್ರೌಂಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನಗೆ ಅಪ್ಪ ಹೇಳ್ಕೊಟ್ರು. CD 100ಅಲ್ಲಿ ಓಡಿಸ್ದೆ. ನನ್ನ ಕಸಿನ್ ಒಂದಿನ ಮನೆಗೆ ಬಂದಿದ್ದೆ. ಸೊ ಐ ವೆಂಟ್ ಅಲಾಂಗ್ ವಿತ್ ಮೈ ಕಸಿನ್ ಆ್ಯಂಡ್ ಐ ರೋಡ್ ನಮ್ಮ ಅಣ್ಣನ ಗಾಡಿ ಓಡಿಸ್ದೆ. ಸೊ ಅವತ್ತಿಂದ ನನಗೆ ಅದೊಂದು ಓಡಿಸ್ಬೇಕು, ಮಾಡಬೇಕು ಅನ್ನೋದೊಂದು ನನಗೆ ಛಲ ಬಂತು. ದೆನ್ ಐ ಸ್ಟಾರ್ಟೆಡ್ ರೈಡಿಂಗ್. ಸೊ ನನ್ನ ಕಾಲೇಜ್ಗೆ ನಾನು ತೊಗೊಂಡು ಹೋಗ್ತಾ ಇದ್ದೆ. ಐ ವಾಸ್ ಲೈಕ್ ಅ ಬೈಕ್ ಗರ್ಲ್. ಸೊ ಓದಿದ್ದೆಲ್ಲ ನಾನು ಮೈಸೂರು, ಸೊ ಸೆಂಟ್ ಜೋಸೆಫ್ಸಲ್ಲಿ ಓದಿದ್ದು. ಸೊ ಐ ವಾಸ್ ದ ಓನ್ಲಿ ಗರ್ಲ್ ಹೂ ವಾಸ್ ರೈಡಿಂಗ್ ಬೈಕ್ ಆ ಟೈಮಲ್ಲಿ. ಸೊ ನನ್ನ ನೋಡಿ ಎಷ್ಟೊಂದು ಜನ ಇನ್ಸ್ಪೈರ್ ಆಗಿ ನನ್ನ ಫ್ರೆಂಡ್ಸ್ಗಳು ಕಲ್ತ್ಕೊಂಡ್ರು. ಸೊ ಒಂಥರ ಖುಷಿ ಬರ್ತಾಯಿತ್ತು, ಅಂದರೆ ಖುಷಿ ಆಗ್ತಾಯಿತ್ತು ನನಗೆ. ಓಕೆ, ನನ್ನ ನೋಡಿ ಯಾರೋ ಇನ್ಸ್ಪೈರ್ ಆಗಿ ಓಡಿಸ್ತಾ ಇದ್ದಾರೆ ಗಾಡಿ. ಸೊ ಹಿಂದೆ ಎಲ್ಲ ಲೈಕ್ ಒಂದು ಸೇಯಿಂಗ್ ಇತ್ತು, ಬರೀ ಬುಲೆಟ್ ಅಂದರೆ ಬೀಳಿಸ್ಕೊಂಡ್ಬಿಡ್ತೀವಿ, ಅದು ನಿನಗಲ್ಲ, ಹುಡುಗಿರ್ಗಲ್ಲ, ಬರೀ ಹುಡುಗರಿಗೆ ಅದು, ನಿಮ್ಗೆ ಅಲ್ವೇ ಅಲ್ಲ ಅಂತೆಲ್ಲ ಹೇಳಿ ಅದೊಂದು ಎಲ್ಲ ಮಾತಾಡ್ತಾರೆ. ಎಲ್ಲರ ಮನೇಲೂ ಅದು ಮಾತಾಡ್ತಾರೆ. ಮನೇಲೇ ಇರ್ತಾರೆ, ಗಂಡಂದ್ರೆ ಇರ್ತಾರೆ, ಗಂಡ, ಅಣ್ಣ, ತಮ್ಮಂದರು, ಅಪ್ಪಂದರು ಹೇಳ್ಕೊಡ್ಬೋದು, ಬಟ್ ಅವ್ರಿಗೆ ಆ ಪೇಷನ್ಸು ಬರಲ್ಲ. ಸೊ ನಮ್ಮದು ಬಂದು ರಾಯಲ್ ಎನ್ಫೀಲ್ಡ್ ಜೊತೆ ಕೊಲಾಬ್ರೇಷನ್ಸ್ ಆಗಿದೆ. ಸೊ ಮಣಿಪಾಲಲ್ಲಿ ನಾವೆಲ್ಲ ಬ್ಯಾಂಗ್ಳೂರಿಂದ ಬಂದರು. ಸೊ ಮಣಿಪಾಲಲ್ಲಿ ಇದು ಬ್ರಾಹ್ಮಿ ಮೋಟರ್ಸ್ ಇದೆಲ್ಲ. ಸೊ ವಿ ಹ್ಯಾವ್ ಟೈ ಅಪ್ ವಿತ್ ಬ್ರಾಹ್ಮಿ ಮೋಟರ್ಸ್. ಸೊ ಅವ್ರು ಇನ್ ಕೇಸ್ ಏನಾದರೂ ರೈಡ್ಸ್ ಆರ್ಗನೈಸ್ ಮಾಡಿದ್ರೆ, ಸೊ ಬೈಕ್ಸ್ ಏನಾದರೂ ಯಾರಿಗಾದ್ರೂ ಬೇಕಾಗಿದ್ರೆ, ಸೊ ನಮಗೆ ಅವ್ರ ಜೊತೆ ಕೊಲಾಬ್ರೇಷನ್ಸ್ ಇದೆ. ಆ್ಯಂಡ್ ವಿ ಲೈಕ್ ಟು ಮೀಟ್ ಲೈಕ್ ಡಿಫ್ರೆಂಟ್ ಸಿಟೀಸ್ಗೆ ಹೋಗಿ ಡಿಫ್ರೆಂಟ್ ಪೀಪಲ್ನ ಮೀಟ್ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಏನೋ ಒಂಥರ ಖುಷಿ ವಿಷಯನೇ ಅದು. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಟ್ರೈನಿಂಗ್ ಏನೇನಪ್ಪ ಹೇಳ್ಕೊಡ್ತೀವಿ ಅಂದರೆ, ನಮ್ಮ ಕೋರ್ಸ್ ಬಂದು 2 days ಟ್ರೈನಿಂಗ್ ಇರುತ್ತೆ. ಸೊ ಬೇಸಿಕ್ ಟ್ರೈನಿಂಗ್ ವರ್ಕ್ಶಾಪ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ 2 ದಿನದಲ್ಲಿ ಹೇಳ್ಕೊಡ್ತೀವಿ ಅಂದರೆ, ಸೊ ಹೌ ಟು ರೈಡ್ ಅ ಬೈಕ್. ಸೊ ಈಸಿಯಾಗಿ ಲೈಕ್ ಯಾರಿಗೆ ಅಂದರೆ ಸಣ್ಣದರಿಂದ ಹಿಡಿದು ಸಣ್ಣ ಟೆಕ್ನಿಕ್ಸು ನಾವು ಹೇಳ್ಕೊಡ್ತೀವಿ. ಹೇಗೆ ಗಾಡಿ ಮೇಲೆ ಕುತ್ಕೊಳ್ಳೋದು, ಹೇಗೆ ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡೋದು, ಹೇಗೆ ಲೈಕ್ ಸೆಂಟರ್ ಸ್ಟ್ಯಾಂಡ್ ಹೇಗೆ ಅಪ್ಲೈ ಮಾಡೋದು, ಕಿಕ್ ಸ್ಟಾರ್ಟಿಂಗ್ ಇದ್ದರೆ ಕಿಕ್ ಸ್ಟಾರ್ಟಿಂಗ್ ಯಾವ ರೀತಿ, ಗಾಡಿ ಬಿದ್ದೋದ್ರೆ ಯಾವ ರೀತಿ ಎತ್ತೋದು, ಸೊ ಫಸ್ಟ್ ಗೇರಲ್ಲಿ ಹೇಗೆ ಓಡಿಸೋದು, ಸೆಕೆಂಡ್ ಗೇರು, ಹೈಯರ್ ಗೇರ್ಸು. ಸೊ 2 ದಿನದಲ್ಲಿ ಟ್ರೈನಿಂಗ್ ಮಾಡ್ತೀವಿ. ಸೊ ನೀವು ಹಲವಾರು ಕಡೆ ನೋಡಿರ್ತೀರ 1 ತಿಂಗಳು 2 ತಿಂಗಳು ಅದೆಲ್ಲ ಅಷ್ಟೆಲ್ಲ ಬೇಕೇ ಆಗಿಲ್ಲ. ಇಟ್ಸ್ ಆಲ್ ಅಬೌಟ್ ದ ಟೆಕ್ನಿಕ್ಸ್. ಸೊ ಟೆಕ್ನಿಕ್ಸ್ ಒಂದು ನಿಮಗೆ ಹೇಗೆ ಹ್ಯಾಂಡಲ್ ಮಾಡೋದು ವೆಹಿಕಲ್, ಅದು 200 kg ಬೈಕ್ ಅದು. ಸೊ ಅದೊಂದು ಟೆಕ್ನಿಕ್ಸ್ ನಿಮಗೆ ಅರ್ಥ ಆದರೆ ಹೇಗೆ ಬ್ಯಾಲೆನ್ಸ್ ಮಾಡೋದೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಆ ಟೆಕ್ನಿಕ್ಸ್ ನಿಮಗೆ ಅರ್ಥ ಆದರೆ ನೀವು ಖಂಡಿತವಾಗ್ಲಿ 2 daysಲ್ಲಿ ನೀವು ಕಲಿಯೋಕ್ಕೆ ಸಾಧ್ಯ. ಹೆಣ್ಮಕ್ಳಿಗೆ ಈ ಒಂದು ಟ್ರೈನಿಂಗನ್ನು ಕೊಡಲೇಬೇಕು ಅಂತ ಹೇಳುವ ನಿಮ್ಮ ಒಂದು ಆಸೆ ಇದೆ ಅಲ್ಲ? ಹೌದು. ಸೊ ಯಾವ ರೀತಿಯಲ್ಲಿ ಅಂದರೆ ಯಾಕೆ ಈ ಆಸೆ ಬಂತು ನಿಮಗೆ ಹೆಣ್ಮಕ್ಳಿಗೆ ಕಲಿಸಬೇಕು ಅಂತ ಹೇಳೋದು? ಸೊ ಬಿಕಾಸ್ ನಮ್ಮ ಮನೇಲೇ ನಮ್ಮ ಅಣ್ಣ ಇದ್ದಾಗಲೇ ಒಂದಿನ ಯಾವಾಗಲೂ ಇಲ್ಲಿಂದ ಆ ಕಡೆ ಮಳೆ ಬರ್ತಿತ್ತು ಅಂತ ಓಡ್ಸೋಕೆ ಬರ್ತಿರ್ಲಿಲ್ಲ. ಜಸ್ಟ್ ಆ ಕಡೆ ಪಾರ್ಕ್ ಮಾಡಿದೆ. ಅವನು ನೀನು ಅದು ಬೀಳಿಸ್ಕೋದು ಅಂದರೆ ಅದು ಅವ್ನಿಗೆ ಕನ್ಸರ್ನ್, ಅದು ನಾನು ನನ್ನ ಮೇಲೆ ಬೀಳಿಸ್ಕೋತೀನಿ ಅಂತ.
ಸೊ ಎಲ್ಲರೂ ಯಾವ ಥರ ಯೋಚನೆ ಮಾಡ್ತಂದ್ರೆ ಇದು ಹುಡುಗಿರ್ಗೆ ಅಲ್ವೇ ಅಲ್ಲ ಅಂತ ಯೋಚನೆ ಮಾಡ್ತಾರೆ. ಅವ್ದು ಪ್ರೊಟೆಕ್ಷನ್ ಅವ್ದು ಫಿಯರ್ ಇರ್ಬೋದು, ಬಟ್ ಹುಡುಗಿರು ಓಡಿಸ್ಬೋದು ಅಂತ ನಾನು ಸೊಸೈಟಿಗೆ ರಾಂಗ್ ಆಗಿ ಪ್ರೂವ್ ಮಾಡಿದ್ದೀನಿ. ಸೊ ನಮ್ಮ ಟ್ರೈನಿಂಗ್ ಬಂದು ಲೈಕ್ 2 days ಟ್ರೈನಿಂಗ್ ನಾನು ಹೇಳ್ದಂಗೆ. ಸೊ 2000ಕ್ಕೂ ಹೆಚ್ಚು ಮಹಿಳೆಯರಿಗೆ ನಾವು ಟ್ರೈನಿಂಗ್ ಮಾಡಿದ್ದೀವಿ ಇದುವರೆಗೂ. ಓಕೆ, ಈಗ ಹೀಲ್ಸ್ ಆನ್ ವೀಲ್ಸ್ ಅಂತ ಹೇಳುವ ಒಂದು ನಿಮ್ಮ ಯೂನಿಟಿಂದ ನೀವು ಎಲ್ಲ ಲೇಡೀಸ್, ಎಲ್ಲ ಏಜ್ ಗ್ರೂಪ್ನವರಿಗೂ ನೀವು ಕಲಿಸಿದ್ದೀರಾ. ಒಂದು ಆಫ್ಟರ್ 18 ಎಲ್ಲರಿಗೂ ಕಲಿಸಿದ್ದೀರಾ. ಸೊ ಇದರ ಉದ್ದೇಶ ಏನು ಇಟ್ಕೊಂಡು ನೀವು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ? ಸೊ ನಮ್ಮ ಉದ್ದೇಶ ಬಂದು ರೋಡ್ ಈಸ್ ಈಕ್ವಲ್ ಫಾರ್ ಆಲ್ ಅಂತ. ಬರೀ ಹುಡುಗರೇ ರೋಡಲ್ಲಿ ಕಾಣಿಸ್ಬಾರ್ದು ವಿತ್ ದ ಹೆವಿ ಬೈಕ್ಸ್. ಸೊ ಹೆಣ್ಮಕ್ಳುಗಳು ಓಡಿಸ್ಲಿ. ಆ್ಯಂಡ್ ನಾವು ಬೈಕ್ ರೈಡ್ಸ್ ಕೂಡ ಆರ್ಗನೈಸ್ ಮಾಡ್ತಿರ್ತೀವಿ. ಬೆಂಗಳೂರಲ್ಲಿ ನಾವು ಮಂತ್ಲಿ ಒನ್ಸ್ ಟ್ವೈಸ್ ಎಲ್ಲ ಒಂದು ಸಣ್ಣ ಶಾರ್ಟ್ ಬ್ರೇಕ್ಫಾಸ್ಟ್ ರೈಡು, ಓವರ್ನೈಟ್ ರೈಡು, ಈ ಥರ ಹಲವಾರು ಕಡೆ ನಾವು ಟ್ರಾವೆಲಿಂಗು ಟ್ರಿಪ್ಪಿಂಗ್ ಎಲ್ಲ ಮಾಡ್ತೀವಿ. ಸೊ ತುಂಬ ಜನ ಲೇಡೀಸು ಅವ್ರದ್ದೊಂದು ಕಹಿ ಘಟನೆಗಳು ಮನೇಲಿ ನಡೆದಿರತ್ತೆ, ಗಂಡಂದ್ರು ಲೈಕ್ ಡಿವೋರ್ಸು, ಆಮೇಲೆ ಏನೇನಾದರೂ ನಡೆದಿರತ್ತೆ, ಫ್ಯಾಮಿಲಿ ಇಶ್ಯೂಸು, ಆ ಥರದಿಂದ. ಸೊ ನಮ್ಮ ಜೊತೆ ಆ ಥರದ ಇರೋರಿಗೆ ನಮ್ಮ ಜೊತೆ ರೈಡ್ಸಿಗೆ ಬಂದಾಗ ಏನೋ ಒಂದು ಮೋಟಿವೇಶನ್, ಏನೋ ಒಂದು ಇನ್ಸ್ಪಿರೇಷನ್, ಏನೋ ಒಂದು ಅವ್ರಿಗೊಂದು ಚೇಂಜ್ ಇರುತ್ತೆ, ಮನಸ್ಸಿಗೆ ಚೇಂಜ್ ಇರುತ್ತೆ. ಸೊ ನಮ್ಮ ಟೀಮಲ್ಲೇ ಎಷ್ಟೊಂದು ಜನ ಇದ್ದಾರೆ. ಸೊ ವಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪಿಂಗ್ ದೆಮ್. ಆ ಕಹಿ ನೆನಪುಗಳು ಅವ್ರಿಗೆ ಮರ್ತೋಗಿ 2 ದಿನದಲ್ಲಿ ನಮ್ಮ ಜೊತೆ ಬಂದು ಟ್ರೈನಿಂಗ್ ಮಾಡಿ ನಮ್ಮ ಜೊತೆ ರೈಡ್ಸಿಗೆಲ್ಲ ಬರೋದ್ರಿಂದ ಏನೋ ಒಂದು ವಿ ಆರ್ ಬ್ರಿಂಗಿಂಗ್ ಅ ಚೇಂಜ್ ಟು ದಿಸ್ ಸೊಸೈಟಿ ಅಂತ ನಮಗೆ ಈ ಥರ ಒಂದು ಥಾಟ್ ಬಂತು. ಆ್ಯಂಡ್ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ಹೀಲ್ಸ್ ಆನ್ ವೀಲ್ಸ್. ಸೊ ಇದಕ್ಕೆ ಈಗ 2 years ಕಂಪ್ಲೀಟ್ ಆಗಿದೆ, ಬಟ್ ನಾವು 3 years ಹಾಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಹೀಲ್ಸ್ ಆನ್ ವೀಲ್ಸ್ ನೀವೀಗ ಪ್ರಾರಂಭ ಮಾಡಿದ್ದೀರಿ. ನಿಮ್ಗೀಗ ಯಾರು ಸಪೋರ್ಟ್ ಆಗಿ ನಿಂತಿದ್ದಾರೆ? ನಿಮ್ಮ ಸಪೋರ್ಟ್ ಸಿಸ್ಟಮ್ ಯಾರು ಅಂತ ಹೇಳ್ತೀರಾ? ಸೊ ನನ್ನ ಸಪೋರ್ಟ್ ಸಿಸ್ಟಮ್ ಬಂದು ಗುರುಪ್ರಸಾದ್ ಅಂತ ಇದ್ದಾರೆ. ಸೊ ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಟೀಮ್ ಆಫ್ 15 ಮೆಂಬರ್ಸ್ ಇದ್ದಾರೆ. ಸೊ ಹಲವಾರು ಕೋಚಸ್ ಬ್ಯಾಂಗ್ಳೂರಿಂದ ಇದ್ದಾರೆ. ಆ್ಯಂಡ್ ನಮಗೆ ಮೇನ್ ಸಪೋರ್ಟ್ ರಾಯಲ್ ಎನ್ಫೀಲ್ಡ್ ಕಡೆಯಿಂದನೂ ಸಿಗ್ತಾ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಬಂದು ನಮಗೆ ಎಲ್ಲ ಕಡೆ ಬೈಕ್ ಸಪೋರ್ಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಸಮನ್ವಿತಾ ಅವರೇ, ನೀವೀಗ ಹೀಲ್ಸ್ ಆನ್ ವೀಲ್ಸಿಂದ ಉಡುಪಿಗೆ ಬಂದು ಈ ಒಂದು ಬೈಕ್ ರೈಡನ್ನು ನಮ್ಮ ಇಲ್ಲಿನ ಲೇಡೀಸ್ಗೆ ಕಲಿಸಬೇಕು ಅಂತ ಹೇಳುವ ಒಂದು ಆಸೆಯಿಂದ ಬಂದಿದ್ದೀರಾ. ಸೊ ಬಹಳಷ್ಟು ಕಡೆಗೆ ಕೂಡ ನೀವು ಹೋಗ್ತಿದ್ದೀರಾ. ಇನ್ನೂ ನಮ್ಮ ಉಡುಪಿಯ ಜನತೆ ನಿಮ್ಮ ಹತ್ರ ಬಂದು ಕಲಿಬೇಕು ಅಂತ ಆಸೆ ಪಟ್ಟರೆ ಅದಕ್ಕೆ ನಾವು ಯಾವ ರೀತಿಯಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು? ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಇಟ್ಸ್ ಹೀಲ್ಸ್ ಆನ್ ವೀಲ್ಸ್ ಒರಿಜಿನಲ್. ಸೊ ಇದು ಲೋಗೋ ಇದು ನೀವು ನೋಡ್ಕೋಬೋದು. ಸೊ ವೆಬ್ಸೈಟ್ ಕೂಡ ಇದೆ, ಇಟ್ಸ್ ಹೀಲ್ಸ್ ಆನ್ ವೀಲ್ಸ್ ಒರಿಜಿನಲ್ಸ್ ಅಂತ ಹೇಳಿ. ನೀವು ವೆಬ್ಸೈಟ್ ಮೂಲಕ ಕಾಂಟ್ಯಾಕ್ಟ್ ಆಗ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಂದು ನಂಬರ್ ವಾಟ್ಸಪ್ ನಂಬರು ಬೇಕಾದ್ರೆ ನಾನು ನಿಮಗೆ ವಿಡಿಯೋ ನಂತರ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಸೊ ಉಡುಪಿಗೆ ನಾನು ಬರ್ತಾ ಇರೋದು 2ನೇ ಸಲ. ಸೊ ಅಂದರೆ ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನಗಳಿಗೆ ಬರ್ತಾ ಇದ್ದೆ ಉಡುಪಿಗೆ, ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಇವಾಗ ನಾನು ಬೈಕ್ ಟ್ರೈನಿಂಗ್ ಮಾಡ್ತಾ ಎಷ್ಟೊಂದು ಜನ ಇಲ್ಲಿ ಲೋಕಲೈಟ್ಸ್ನ ಮೀಟ್ ಮಾಡಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಲ್ಲ ಎಷ್ಟೊಂದು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಉಡುಪಿಗೆ ಬರೋದಕ್ಕೆ. ಎಷ್ಟು ಬೀಚಸ್ ಇದೆ, ಕೃಷ್ಣ ನೋಡೋಕ್ಕೆ ಬರಲೇಬೇಕು. ಸೊ ಕೃಷ್ಣ ಕರ್ಸ್ಕೋತಾ ಇದ್ದಾನೆ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ಟು ಉಡುಪಿ ಫಾರ್ ದ ಕ್ಯಾಂಪ್. ಸೊ ತುಂಬ ಖುಷಿ ಆಗುತ್ತೆ. ಸೊ ಲಾಸ್ಟ್ ಬ್ಯಾಚಲ್ಲಿ ಬಂದು ನಾವು 3 days ಕ್ಯಾಂಪ್ ಮಾಡಿದ್ವಿ. ಆಲ್ಮೋಸ್ಟ್ 10 ಲೇಡೀಸ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಲಾಸ್ಟ್ ಬ್ಯಾಚಲ್ಲಿ. ಸೊ ಈ ಬ್ಯಾಚಲ್ಲಿ 5 ಜನ ಬಂದಿದ್ದಾರೆ. ಎಸ್ ಸಮನ್ವಿತಾ ಅವರೇ, ನಾನು ನಿಮ್ಮ ಸ್ಟೋರಿಯನ್ನು ಕೇಳುವಾಗ ನಿಜವಾಗಿ ಇನ್ಸ್ಪಿರೇಷ್ನಲ್ ಇದು. ಪ್ರತಿಯೊಬ್ಬ ಹೆಣ್ಮಕ್ಳು ಕಲಿಬೇಕಾಗಿರುವಂತಹ ಒಂದು ಸತ್ಯ ಇದು. ಸೊ ಹಾಗಿರುವಾಗ ನಮ್ಮ ಇಲ್ಲಿನ ಒಂದು ಹುಡುಗಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಕೆಲವು ಘಟನೆಯಿಂದ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಬಟ್ ದೇ ಹ್ಯಾವ್ ದ ಟ್ಯಾಲೆಂಟ್, ಬಟ್ ದೇ ಹ್ಯಾವ್ ದಟ್ ಕರೇಜ್ ಅಂತ ಹೇಳ್ಬೋದು. ಆದರೆ ಅದನ್ನು ಹೊರಗೆ ಬಂದು ತೋರಿಸ್ಲಿಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ, ಆರ್ ಇಟ್ ಮೈಟ್ ಬಿ ಬಿಕಾಸ್ ಆಫ್ ಸೊಸೈಟಿ. ಸೊ ನಿಮ್ಮ ಪ್ರಕಾರ ನಾವು ಏನು ಮಾಡಬೇಕು ಅಂತ ಹೇಳ್ತೀರಾ? ಸೊಸೈಟಿ ಯಾವ ಥರ ಇದೆ ಅಂದರೆ, ನಾವು ನಿಂತ್ಕೊಂಡ್ರೂ ಮಾತಾಡತ್ತೆ, ನಾವು ಕೂತ್ಕೊಂಡ್ರೂ ಮಾತಾಡತ್ತೆ, ದಪ್ಪ ಇದ್ರೂ ಮಾತಾಡತ್ತೆ, ಸಣ್ಣ ಇದ್ರೂ ಮಾತಾಡತ್ತೆ. ಸೊ ಏನಾದರೂ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೂ ಮಾತಾಡತ್ತೆ, ಸಾಧನೆ ಮಾಡ್ದಿರ ಮನೇಲಿದ್ರೂ ಮಾತಾಡತ್ತೆ. ಸೊ ಸೊಸೈಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸಸರಿನೇ ಇಲ್ಲ. ಸೊ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ, ಐ ವುಡ್ ರೆಕಮೆಂಡ್ ಎವ್ರಿಬಡಿ ಟು ಕಮ್ ಔಟ್ ಆಫ್ ದೇರ್. ಇದು ಎಲ್ಲರ ಮನೇಲೂ ಏನಾದರೂ ಒಂದು ಇನ್ಸಿಡೆನ್ಸು, ಏನೋ ಒಂದು ಬ್ಯಾಡ್ ಪಾಸ್ಟು ಏನೋ ಒಂದು ನಡೀತಾನೆ ಇರುತ್ತೆ. ಪ್ಲೀಸ್ ಅದೆಲ್ಲ ಮರ್ತು ಬಿಡಿ. ಸೊ ಮರೆಯೋಕ್ಕೆ ಇದೊಂದು ಬೈಕ್ ಒಂಥರ ವೆಪನ್ ಅಂತಲೇ ಯೂಸ್ ಮಾಡ್ಕೋಬೋದು. ಸೊ ರೋಡಲ್ಲೂ ಅಷ್ಟೇ. ಯಾರಾದರೂ ಇವಾಗ ನಾನೇ ತಗೊಳ್ಳಿ, ಈಗ ಉಡುಪಿನಲ್ಲಿ ಒಂದು ರೌಂಡ್ ಹೋಗ್ತೇನೆ ಅಂದರೆ ಎಲ್ಲರೂ ನನ್ನ ನೋಡ್ತಾರೆ. ಇದೇ ಒಂಥರ ನೋಟಿಸ್ ಮಾಡ್ತಾರೆ ನನ್ನ. ಸೊ ಅದೇ ರೀತಿ ಇಟ್ಸ್ ನಾಟ್ ಅಬೌಟ್ ಲೈಕ್ ನಿಮಗೆ ಕಹಿ ಘಟನೆಗಳಾಗಿದೆ, ನಾನು ಮನೇಲೇ ಇರಬೇಕು, ನಾನು ಎಲ್ಲೋ ಹೊರಗೆ ಆ ಥರ ಎಲ್ಲ ಏನೂ ಇಲ್ಲ. just forget everything, live for yourself is what I can say. So you can use Royal Enfield as a weapon. So nam jote banni rides ಗೆ join agi, it will be more fun. You'll get to meet like so many people, nimge connections ಆಗುತ್ತೆ. Never know, nim naale aur nim best friend ಆಗ್ಬಿಡಬಹುದು. So it's a good memory. So ನಿಮ್ಮ ಟೀಮ್ ಏನಿದೆ ಹಿಲ್ಸ್ ಆನ್ ವೀಲ್ಸ್ ಅಲ್ಲಿ, ಸೊ ಈ ಟೀಮ್ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಟೀಮ್ ಬಂದು ನಂದೊಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗೆ. ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಇನ್ನು 2-3 ಕಡೆ ಬೇರೆ ಬೇರೆ ಕೋಚಸ್ ಹೋಗಿ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಗುರುಪ್ರಸಾದ್, ಅಶ್ವಿನ್,
ಆ್ಯಂಡ್ ಮೇನ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಗುರುಪ್ರಸಾದ್ ಆ್ಯಂಡ್ ಅಶ್ವಿನ್ ಆ್ಯಂಡ್ ಅಲಾಂಗ್ ವಿತ್ ದೆಮ್ ಸೊ ಇನ್ನು ಸೀನಿಯರ್ ಕೋಚಸ್ ಇದ್ದಾರೆ ವಿನು, ಸುರಭಿ, ಡೇಸಿ, ನಿಕೇಶ್ ಆ್ಯಂಡ್ ಈ ಥರ ಹಲವಾರು ಜನ ಇದ್ದಾರೆ, ಪ್ರಿನ್ಸ್ ಆ್ಯಂಡ್ ಇನ್ನೂ ಹೈರಿಂಗ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಅ ಗುಡ್ 15 ಮೆಂಬರ್ಸ್ ದ ಟೀಮ್ ಇದೆ. ಫ್ರೆಂಡ್ಸ್, ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಮಣಿಪಾಲಲ್ಲಿ ಮೀಟ್ ಮಾಡಿರುವಂಥ ಇಷ್ಟು ಜನ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಂದಿರುವಂತಹ ಲೇಡೀಸ್ ಇದ್ದಾರೆ. ಸೊ ಇವ್ರ ಹತ್ರನೂ ಕೇಳೋಣ ಅವ್ರು ಯಾವ ಕಾನ್ಫಿಡೆನ್ಸಲ್ಲಿ ಬಂದಿದ್ದಾರೆ ಆ್ಯಂಡ್ ನಾವು ಅವರಿಗೆ ಯಾವ ರೀತಿಯ ಕಾನ್ಫಿಡೆನ್ಸ್ ಇದೆ ಅಂತ. ಸೊ ನನಗೆ ಹೇಳಿ, ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಇಲ್ಲಿ ಬರಬೇಕಾದ್ರೆ ಆ್ಯಂಡ್ ನಾವು ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಲ್ಲ, ಬೈಕ್ ಮೇಲೆ ಕೂತ್ಕೊಂಡು ಸ್ಟೈಲ್ ನೋಡಿದರೆ ಗೊತ್ತಾಗ್ತಿದೆ. ಸೊ ಸ್ಯಾಮ್ ಅವರು ನಿಮಗೆ ಹೇಗೆ ಕಲಿಸಿದ್ದಾರೆ ಅಂತ ಹೇಳ್ಬೋದಾ? ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದ ತಕ್ಷಣ ನನಗಿರೋದು ಒಂದೇ ಒಂದು ಡೌಟ್ ಏನಿತ್ತಂದರೆ ನಂಗೆ ಕಾಲು ಎಟ್ಕಲ್ಲ, ಟೆಕ್ನಿಕಲ್ ಇರುತ್ತೆ, ಬನ್ನಿ ನೀವು ಅಂತಂದರು. ಸ್ಟಿಲ್ ನಾನು ಡೌಟಲ್ಲೇ ಬಂದಿದ್ದು ಆ್ಯಕ್ಚುಲಿ. ಬಟ್ ಸ್ಯಾಮ್ ಅವರು ಹೇಳ್ಕೊಟ್ಟಿದ್ದು ರಿಯಲಿ ಗ್ರೇಟ್ ಅನ್ಬೋದು. ನನಗೋಸ್ಕರ ತರಿಸಿದ್ರು, ಇದು ನನಗೆ ಕೊಡ್ತಾರೆ ಅನಿಸ್ತದೆ, ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ. ಬಟ್ ನೌ ಯು ಆರ್ ಕಾನ್ಫಿಡೆಂಟ್. ನಿಮ್ಗೀಗ ಖುಷಿ ಆಗ್ತಿದೆ? ಬೈಕ್ ಮೋರ್ ದೆನ್ 80% ಐ ಆಮ್ ಕಾನ್ಫಿಡೆಂಟ್. ಯಾಕಂದ್ರೆ 20% ನಾಳೆ ಒಂದಿನ ಇದೆ. ಸೊ ಡೆಫಿನೆಟ್ಲಿ 100% 2 days ಅಲ್ಲಿ ಬೈಕ್ ಅನ್ನ ಕಲಿಬಹುದು ಹೇಳೋದಕ್ಕೆ ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಶೋರ್. 2016 ಅಲ್ಲಿ ನನ್ನ ಪ್ಲಾನ್ ಇದ್ದಿತ್ತು ಬೈಕ್ ರೈಡ್ ಮಾಡಬೇಕು ಅಂತ, ಬಟ್ ಆಗ ಆಗಿರಲಿಲ್ಲ. ಮೈ ಹಸ್ಬೆಂಡ್ ಟೋಲ್ಡ್ ಮಿ ದ್ಯಾಟ್ ಟು ಗೋ ಡೂ ಇಟ್ ಅಂತ. ನನಗೂ ಸೇಮ್ ಪ್ರಾಬ್ಲಮ್ ಇದ್ದಿತ್ತು, ಕಾಲು ಇಟ್ಕುತ್ತೋ ಇಲ್ಲಾಂದರೆ ಬೈಕ್ ಹಿಡ್ಕೊಳ್ಳಿಕ್ಕೆ ಸ್ಟ್ರೆಂತ್ ಉಂಟಾ ಇಲ್ವಾ ಅಂತ ಹೇಳಿ. ಬಟ್ ಶಿ ಮೇಡ್ ಇಟ್ ವೆರಿ 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 ಈಸಿ ಆ್ಯಂಡ್ ನೌ ವಿ ಆರ್ ಕಾನ್ಫಿಡೆಂಟ್. ಹಾಗಾದರೆ ಕಲಿಬೇಕು ಅಂತ ಹೇಳುವ ಹುಮ್ಮಸ್ ಇರಬೇಕು. ಕಲಿತೇನೆ ಅಂತ ಹೇಳುವಾಗ ಕಲಿಸುವವರು ನಮಗೆ ಆರಾಮಲ್ಲಿ ಸಿಕ್ಕಿದ್ದಾರೆ. ಕಲಿಸುವವರು ಸಿಕ್ಕಿದ ಕೂಡಲೇ ಕಲಿಬೇಕು. ಎಸ್, ವೆರಿ ಗುಡ್. ಸೊ ಕಲಿಸುವವರು ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ನಿಮಗೆ ಕಲಿಸಬೇಕಾದ್ರೆ ಆ ಕಾನ್ಫಿಡೆನ್ಸ್ ಪಾಸ್ ಆಗ್ತದಂತೆ. ಸೊ ವೈಬ್ ಮ್ಯಾಚಸ್ ಇಯರ್. ಸೊ ಆ ಒಂದು ಮನಸ್ಥಿತಿ ನಮ್ಮಲ್ಲಿ ಇದ್ರೆ 100% ನಾವು 2 ದಿವಸ ಅಲ್ಲ, ಸ್ಯಾಮ್ ಅವ್ರು ಕಲಿಸಿದ್ರೆ 1 ದಿವಸದಲ್ಲೂ ಕಲಿತಾರೆ. ಇನ್ನೊಂದೇನು ಗೊತ್ತಾ ಗಮ್ಮತ್ ಅಂದ್ರೆ ಅವ್ರು ಏನ್ ಅಂದಿದ್ರು, ಚೂರು ಕಲೀಲಿಲ್ಲ ಅಂದ್ರೆ 100% ರಿಫಂಡ್ ಅಂದ್ರು. ನಂಗೆ ರಿಫಂಡ್ ಕೊಡ್ಬೇಡಿ, ಕಲಿಸೇ ತೋರಿಸಿ ಅಂತ ಹೇಳ್ತೀನಿ. ಬಿಟ್ಟು ಹೋದ್ರೆ ಮುಗೀತು, ಮತ್ತೆ ನಮ್ಗೆ ಡೌಟ್ ತಲೆಯಲ್ಲಿ ಉಳಿಯುತ್ತೆ, ನಂಗೆ ಬರಲ್ಲ. I was waiting for this chance of learning Royal Enfield since like 1 year, I think. So, but I don't know, like, because my friend has got Royal Enfield and I was asking him, teach me. He's like, no, you can't, you cannot. It's like, are you trying now? No, I cannot. Because I bought it with my own salary, I cannot do and all. So he was telling. So it's like, okay. Then I think through Instagram, so I saw, but it was in Bangalore. For me, the traveling right now, it is very difficult to Bangalore. So it's like, it would be nice if it is somewhere near. Then I finally found it in Udupi. Before coming here, I was like, can I do this small doubt? And I told my parents, like, I'll go with. They are like, no, why? Before exams, why you want to do all these things? It is risky, you will break your legs, you will do this. And I was like, no, they'll have safety gears. I'll send you photos of it, everything, it is safe. People have done, it will be easy. So finally, today I've come here and yeah, they gave me the gears. And then they gave me the confidence. So yeah, I'm very happy. Like, ಬುಲೆಟ್ ಬಿಡೋದು ಇಟ್ಸ್ ಅ ಡ್ರೀಮ್ ಆ್ಯಕ್ಚುಲಿ. ಐ ಥಿಂಕ್ ಈಚ್ ಆ್ಯಂಡ್ ಎವ್ರಿ ಗರ್ಲ್ ಹ್ಯಾಸ್ ಇಟ್. ನನಗನ್ಸೋದು ಅವಳಿಗೊಂದು ಕಾನ್ಫಿಡೆನ್ಸ್ ಬೇಕು, ಯಾರಾದರೂ ಅಂದರೆ ಸರಿಯಾಗಿ ಕಲಿಸುವವರು. ಖಂಡಿತ ಇವರದ್ದು ಇನ್ಸ್ಟಾ ಪೇಜ್ ಅಥವಾ ಅವರು ಮಾಡಿದ ಕೆಲಸ ಎಲ್ಲ ನೋಡಿದರೆ ಇಲ್ಲಿ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಡೆಫಿನೆಟ್ಲಿ ಇದು ಇಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಆಗ್ತಾ ಇರೋದು. ನಿಮ್ಮ ಯೂಟ್ಯೂಬ್ ಥ್ರೂ ಸ್ವಲ್ಪ ಜನರಿಗೆ ಜಾಸ್ತಿ ಇಲ್ಲಿ ರೀಚ್ ಆದರೆ ಮಣಿಪಾಲದಲ್ಲಿ ನೆಕ್ಸ್ಟ್ ಟೈಮ್ ನನ್ನ ಅಂದಾಜು ಉದ್ದ ಲೈನೇ ಇರ್ಬೋದು. ಬೇಸಿಕಲಿ ಹೇಳೋದಾದರೆ ಐ ಹ್ಯಾವ್ ಬೇಸಿಕ್ ನಾಲೆಜ್. ನಾನು ಟ್ರೈ ಮಾಡಿದ್ದೆ ಕೋವಿಡ್ ಟೈಮಲ್ಲೂ, ಬಟ್ ಆ ರೋಡಿಗೆ ತರುವ ಕಾನ್ಫಿಡೆನ್ಸ್ ಇಲ್ಲ. ಟಿಲ್ ಟುಡೇ ಮಾರ್ನಿಂಗ್ ಐ ವಾಸ್ ಇನ್ ಡೈಲಮಾ. ಬಟ್ ಇಲ್ಲಿ ಬಂದಮೇಲೆ ಅದು ಕಂಫರ್ಟೆಬಿಲಿಟಿ, ಅವ್ರು ಕಲಿಸುವ ರೀತಿ ಮತ್ತು ಅವರದ್ದು ಕಾನ್ಫಿಡೆನ್ಸ್ 100% ನಮ್ಮ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ತದೆ. ಸೊ ಯು ಕ್ಯಾನ್ ಟೋಟಲಿ ಬ್ಲೈಂಡ್ಲಿ ಬಿಲೀವ್ ಆನ್ ದೆಮ್ ಆ್ಯಂಡ್ ಯು ಕ್ಯಾನ್ ಸಿಟ್ ಆನ್ ಇಟ್ ಆ್ಯಂಡ್ ಎಕ್ಸ್ಪ್ಲೋರ್. Definitely. Yeah. Thanks a lot. It has been a long dream for me to, the basic version of it is to learn a bike. The grand version of it was to ride a bullet, and actually maybe in the future I'll buy one and go on road trips. But I was trying for a very long time, but it didn't manifest. And this time somehow it came very close, and I didn't think twice before signing up and reaching out to Sam. And then I realized, okay, I have to at least do some background checks and see if this is actually worth it. So I'm telling you, it's worth it. If you get the chance to be a part of this, just don't have any second thoughts, just sign up and show up. That's all. It's worth it.
ಸೊ ಡಿಮೋಟಿವೇಟ್ ಮಾಡುವ ಇವತ್ತಿನ ಯುಗದಲ್ಲಿ ಮೋಟಿವೇಟ್ ಮಾಡಲಿಕ್ಕೆ ಇಂಥವರು ಸಿಕ್ಕಿದ ನಂತರ ನೀವು ಯಾಕೆ ಇನ್ನೂ ಸಹ ಕಾಯ್ತಾ ಇದ್ದೀರಾ? ಸೊ ನೀವು ಕೂಡ ಇಂಥ ಗ್ರೂಪನ್ನು ಜಾಯ್ನ್ ಆಗಿ ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಆಗಬೇಕು ಅಂತ ಹೇಳಿದರೆ ವೀಲ್ಸ್ ಒರಿಜಿನಲ್ಸ್ ಈ ಒಂದು ಇನ್ಸ್ಟಾ ಪೇಜನ್ನು ನೀವು ಕೂಡ ಟ್ಯಾಗ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಮ್ಮ ಸಮನ್ವಿತಾ ಅವರು ಉಡುಪಿಗೆ ಬರಬೇಕು ಅಂತ ಹೇಳಿದರೆ ದೊಡ್ಡ ಕ್ಯೂನೇ ನಾವು ಅರೇಂಜ್ ಮಾಡೋಣ. ಸೊ ಇಂತಹ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿರುವಂತಹ ಸಮನ್ವಿತಾ ಆ್ಯಂಡ್ ಟೀಮ್ ಇವರಿಗೆ ನಾವು ಥ್ಯಾಂಕ್ಸ್. ಈಗ ಇಲ್ಲಿ ಟ್ರೈನಿಂಗಿಗೆ ಬಂದ ಇಷ್ಟು ಜನ ಲೇಡೀಸ್ ಒಂದು ಡೈಲಾಗನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರಂತೆ. ಸೊ ಏನು ಡೈಲಾಗ್ ನೋಡುವ? ಓಕೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೆ. ಅಂದರೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ನಾವು ಕೂಡ ಬೈಕನ್ನು ಈ ರೋಡಲ್ಲಿ ಅದು ಸಹ ರಾಯಲ್ ಎನ್ಫೀಲ್ಡನ್ನು ತುಂಬ ಕಾನ್ಫಿಡೆಂಟ್ಲಿ ನಾವು ರೈಡ್ ಮಾಡ್ತೇವೆ ಹೇಳ್ತಿದ್ದಾರೆ. ಆ್ಯಂಡ್ ನಾವು ಹೇಳಲೇಬೇಕು ಈಗ, ದಿಸ್ ಡೈಲಾಗ್ ಗೋಸ್ ಟು ದ ಹೋಲ್ ಟೀಮ್ ಆಫ್ ಹಿಲ್ಸ್ ಆನ್ ವೀಲ್ಸ್. ವಾರೆ ವಾ, ನೋಡಿದ್ರಲ್ಲ, ಮಣಿಪಾಲದಂತಹ ನಗರಿಯಲ್ಲಿ ಈ ಒಂದು ರಾಯಲ್ ಎನ್ಫೀಲ್ಡ್ ಬೈಕನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಈ ಮಹಿಳೆಯರು ಚಲಾಯಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆ ತಿಂಗಳುಗಟ್ಟಲೆಗಳ ಟ್ರೈನಿಂಗ್ ಅಗತ್ಯ ಇರಲಿಲ್ಲ. ಕೇವಲ 2 ದಿನದಲ್ಲಿ ಈ ನಮ್ಮ ಮಹಿಳೆಯರು ಟ್ರಾಫಿಕ್ನ ಮಧ್ಯದಲ್ಲಿ ಈ ಒಂದು ಬೈಕನ್ನು ಚಲಾಯಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿಯೂ ಹಿಲ್ಸ್ ಆನ್ ವೀಲ್ಸ್ ಒರಿಜಿನಲ್ಸ್ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ಮಹಿಳೆಯರು ರಾಯಲ್ ಎನ್ಫೀಲ್ಡ್ ಬೈಕನ್ನು ಬಳಸುವುದು ಕೇವಲ ವಾಹನ ಚಾಲನೆ ಮಾತ್ರ ಅಲ್ಲ, ಇದು ಮಹಿಳೆಯ ಶಕ್ತಿ ಮತ್ತು ಹೊಸತನದ ಸಂಕೇತವಾಗಿದೆ ಎಂದು ಕೂಡ ನಾವು ಪರಿಗಣಿಸಬಹುದು. ನಮ್ಮ ಜೀವನದ ಹೊಸ ಅಡ್ವೆಂಚರ್ಗಳು, ಪ್ರಯಾಣದ ದಾರಿಯನ್ನು ಇದು ನಮಗೆ ತೋರಿಸ್ತಾ ಮಹಿಳೆಯರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾ ಇದೆ ಅಂತ ಹೇಳಿದರೆ ತಪ್ಪೇನಿಲ್ಲ. ನಿಮಗೂ ಕೂಡ ರಾಯಲ್ ಎನ್ಫೀಲ್ಡನ್ನು ಕೇವಲ 2 ದಿನದಲ್ಲಿ ಕಲಿಬೇಕು, ನೀವು ಕೂಡ ಬೈಕರ್ ಗರ್ಲ್ ಆಗಬೇಕು ಅಂತ ಇದ್ದರೆ ನೀವು ಈ ಡಿಸ್ಕ್ರಿಪ್ಷನಲ್ಲಿರುವಂತಹ ಎಲ್ಲ ಡೀಟೇಲ್ಸನ್ನು ಒಮ್ಮೆ ಚೆಕ್ ಮಾಡಿ ಆ್ಯಂಡ್ ಇದನ್ನು ಶೇರ್ ಕೂಡ ಮಾಡಿ. ಕೂಡ ಬೈಕ್ ರೈಡನ್ನು ಕಲಿಬೇಕು ಅಂತ ಆಸೆ ಇದ್ದರೆ, ಅದು ಕೂಡ ಕಾನ್ಫಿಡೆಂಟ್ ಆಗಿ ರಾಯಲ್ ಎನ್ಫೀಲ್ಡನ್ನು ಕಲಿಬೇಕು ಅಂತ ಆಸೆ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಆ್ಯಂಡ್ ನೀವು ಹಿಲ್ಸ್ ಆನ್ ವೀಲ್ಸ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇದರಿಂದ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಕಂಟೆಂಟಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.